ರಾಮ ಮಂದಿರ ವಾರ್ಡ್ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸರ್ ವಾರ್ಡ್? ಪ್ರೆಸೆಂಟ್ ಶಾಸಕರೇನಾದ್ರೂ ಈ ಕಡೆ ಬಂದಿದ್ರಾ ಈ ಎಲೆಕ್ಷನ್ ಎಲ್ಲ ಆದ್ಮೇಲೆ? ಯಾರು ಬರಲ್ಲ ಸರ್, ಯಾರು ಬರಲ್ಲ. ಏನು ಉದ್ದೇಶ ಅಂತಾನೆ ಯಾರು ಕೇಳಲ್ಲ. ಆ ಸೀಸನ್ಗೆ ಬರ್ತಾರೆ ಹೋಯ್ತಾರೆ ಸರ್. ನಮ್ಮ ರಾಜಾಜಿನಗರ್ ಮೇನ್ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿರೋದು ಶಾಸಕರು ಚೇಂಜ್ ಆಗಬೇಕು. ಹೇಳಿ, ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ? ಏನು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬಿಡ್ತಾರೋ. ನೀರು 1 ಗಂಟೆ 2 ಗಂಟೆ ಆಗ್ತದೆ ನೀರು ಬರೋದು. ತುಂಬಾ ಕಷ್ಟ ಆಗ್ತದೆ. ಬೆಳಗ್ಗೆ 6 ಗಂಟೆಗೆಲ್ಲ ನಿಲ್ಲಿಸ್ತಾರೆ. ರಾಜಾಜಿನಗರ ಕ್ಷೇತ್ರ ರಾಮ ಮಂದಿರ ವಾರ್ಡ್ಗೆ ಇಂದಿರಾ ಕ್ಯಾಂಟೀನ್ ಇರಬಾರ್ದು. ಇದು ರಾಜ್ಯ ರಾಜಧಾನಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು. ನಮ್ಮ ದೇಶದ ಹೆಮ್ಮೆ ಅಂತಲೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಸಮಸ್ಯೆಗಳದ್ದೇ ಕಾರುಬಾರು. ರಸ್ತೆಗಿಳಿದ್ರೆ ಗುಂಡಿಗಳ ಜೊತೆ ಹೋರಾಟ, ನಿತ್ಯ ನೀರಿಗಾಗಿ ಪರದಾಟ. ಇದು ಕೇವಲ ಬೆಂಗಳೂರೆಂಬ ಒಂದು ಮಹಾನಗರದ ಕತೆ ವ್ಯತೆ ಅಲ್ಲ, ಪ್ರತಿ ವಾರ್ಡಿನ ಕತೆ ವ್ಯತೆ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಗ್ರೇಟರ್ ಬೆಂಗಳೂರು ಗ್ರೌಂಡ್ ರಿಪೋರ್ಟ್. ನಾನು KR ಬಾಬು. ನಾನೀಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮ ಮಂದಿರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿರುವಂತಹ ವಾರ್ಡಿನಲ್ಲಿ ಪ್ರಮುಖವಾದಂಥ ಸಮಸ್ಯೆಗಳೇನು, ಒಟ್ಟಾರೆ ರಾಜಾಜಿನಗರದ ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ ಅಂತ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮುಖಂಡರುಗಳಿದ್ದಾರೆ. ಅವರನ್ನು ಮಾತಾಡಿಸೋಣ. ಸರ್, ಈಗ ಪ್ರಮುಖವಾಗಿ GBA ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಕಾರ್ಪೊರೇಟರ್ಗಳು ಇಲ್ದಲೇ ವಾರ್ಡ್ಗಳು ಬಣಗುಡ್ತಾ ಇದ್ದಾವೆ, ಸಾಕಷ್ಟು ಸಮಸ್ಯೆಗಳಿದೆ ಅಂತ. ಶಾಸಕರುಗಳು ಒಂದೇ ಕಡೆ ಎಲ್ಲ ಕಡೆ ಹೋಗಿ ನೋಡೋಕ್ಕಾಗಲ್ಲ ಅನ್ನುವಂಥದ್ದು. ರಾಮ ಮಂದಿರ ವಾರ್ಡ್ ಬಗ್ಗೆ ಹೇಳೋದಾದರೆ ಹೇಗಿದೆ ಸರ್ ವಾರ್ಡ್? ನೋಡಿ, ರಾಮ ಮಂದಿರ ವಾರ್ಡ್ ಬಗ್ಗೆ ಒಂದೇ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ರಾಜಾಜಿನಗರ ಬ್ಲಾಕ್ನ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷನಾಗಿ ಈ ರಾಜಾಜಿನಗರ ಬ್ಲಾಕ್ ಸಂಪೂರ್ಣವಾಗಿ ಅಂದರೆ ರಾಮ ಮಂದಿರ, ರಾಜಾಜಿನಗರ, ಶಿವನಗರ, ಬಸವೇಶ್ವರ ನಗರ ಎಲ್ಲವನ್ನೂ ಓವರಾಲ್ ಆಗಿ ನಾವು ತಗೊಂಡಾಗ ನಮಗೆ ಸುಮಾರು 25 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಲಿ, ಡೆವಲಪ್ಮೆಂಟ್ ಆಗಲಿ ಯಾವುದೂ ಕೂಡ ಆಗದೇ ಇರೋವಂಥದ್ದು ಒಂದು ದುರಂತ ಆಗಿದೆ. ಸೊ ಹಾಗಾಗಿ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಸಂಪೂರ್ಣವಾಗಿ ರಾಜಾಜಿನಗರವನ್ನು ಹೇಗಾದರೂ ಮಾಡಿ ನಾವು ಬೆಳವಣಿಗೆ ಮಾಡಬೇಕು, ಇದನ್ನು ಮುಂದೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇವಾಗ ರಾಜಾಜಿನಗರ ವಾರ್ಡ್ನಲ್ಲಿ ಇರತಕ್ಕಂಥದ್ದು BJP ಶಾಸಕರು. ಸಹಜವಾಗಿ ತಾವು ಕಾಂಗ್ರೆಸ್ ಪಕ್ಷದಿಂದ ಆಗಿರೋದ್ರಿಂದ ಅವ್ರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಾ, ಅಥವಾ ಯಾವ ರೀತಿ ಒಬ್ಬರು ಶಾಸಕರು ಇಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ? ನೋಡಿ, ಆರೋಪ ಮಾಡೋದು ಯಾವಾಗಲೂ ಕೂಡ ಕೆಲಸ ಮಾಡೋರ ಬಗ್ಗೆ, ಹೌದಾ? ಇವರು ಸರಿಗೆ ಮಾಡಿಲ್ಲ, ಇದು ಕಳಪೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೋದು. ಇಲ್ಲಿ ಕೆಲಸನೇ ಆಗದೆ ಇದ್ದಾಗ ನಾವು ಯಾರ ಬಗ್ಗೆ ಆರೋಪ ಮಾಡಬೇಕು? ಈ ಕೆಲಸ ಆಗಬೇಕಲ್ವಾ? ಫಸ್ಟ್ ಕೆಲಸ ಆದರೆ ನಾವು ಹೇಳ್ಬೋದು. ಎಲ್ಲೋ ಒಂದಷ್ಟು ಕೆಲಸಗಳು ಆಗಿದೆ ಅಂತ ಜನ ಮಾತಾಡ್ತಾರೆ. ಅದು ನಮ್ಮ ಕಣ್ಣಿಗಂತೂ, ಕಾಂಗ್ರೆಸ್ನವ್ರ ಕಣ್ಣಿಗಾಗಲಿ ಅಥವಾ ಈ ರಾಜಾಜಿನಗರದ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿಲ್ಲ. ಮೊದಲು ಕೆಲಸ ಮಾಡಲಿ, ಅದ್ರ ಮೇಲೆ ನಾವು ಆರೋಪಗಳನ್ನ ಆಮೇಲೆ ಮಾಡ್ತೀವಿ. ಸರಿ ಸರ್, ತಾವು ಕಾಂಗ್ರೆಸ್ ಮುಖಂಡರ ಅಲ್ಲದೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಮಾತಾಡೋದಾದರೆ, ರಾಜಾಜಿನಗರ ಕ್ಷೇತ್ರವನ್ನು ಹೊರತುಪಡಿಸಿ ರಾಮ ಮಂದಿರ ವಾರ್ಡ್ ಇರ್ಬೋದು, ಯಾವುದೇ ಒಂದು ವಾರ್ಡ್ ಇದ್ರೂ ಸಹಜವಾಗಿ ಬೇಕಾಗಿರುವಂಥದ್ದೇನು, ಕಾರ್ಪೊರೇಟರ್ನ ಮೊದಲ ಕೆಲಸ ಏನಾಗಬೇಕು ಸರ್? ನೋಡಿ, ಸ್ಥಳೀಯವಾಗಿ ಕರ್ನಾಟಕ ಸರ್ಕಾರ 1954ರಲ್ಲಿ KMC ಆ್ಯಕ್ಟನ್ನು ತೊಗೊಂಡು ಬಂದಿರೋ ಉದ್ದೇಶ ಏನಂತಂದರೆ, ಸ್ಥಳೀಯವಾಗಿ ಸರ್ಕಾರ ರಚನೆ ಆಗಬೇಕು, ಸ್ಥಳೀಕರಿಗೆ ಅಧಿಕಾರವನ್ನು ಕೊಡಬೇಕು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿನ ಮುಖಂಡರುಗಳು, ನಾಯಕರುಗಳ ಲೆವೆಲ್ನಲ್ಲಿ ಇದನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು KMC ಆ್ಯಕ್ಟ್, ಕರ್ನಾಟಕ ಮುನ್ಸಿಪಲ್ ಕೌನ್ಸಿಲ್ ಆ್ಯಕ್ಟನ್ನು ಸರ್ಕಾರ ತಂದಿದೆ. ಸೊ ಇದಕ್ಕೆ BJP ಸರ್ಕಾರ ಇದ್ದವಾಗ KMC ಆ್ಯಕ್ಟನ್ನು ಮಾಡ್ಯುಲೇಷನ್ ಮಾಡಿ ಕೌನ್ಸಿಲರ್ಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಥವಾ ತಾಲೂಕು ಪಂಚಾಯತಿ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಏನು KMC ಆ್ಯಕ್ಟನ್ನ ಒಳಗಡೆ ಬರ್ತಾರೆ ಅವರೆಲ್ಲರ ಅಧಿಕಾರವನ್ನು ಮೊಟಕುಗೊಳಿಸಿ ಸಣ್ಣ ಸಣ್ಣ ಅಮೌಂಟ್, ಒಂದು 5,000 to 10,000 ರೂಪಾಯಿ ಅಥವಾ 50,000 ರೂಪಾಯಿಗಿಂತ ಹೆಚ್ಚಿಗೆ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೂ ಕೂಡ ಸ್ಥಳೀಯ MLAಗಳನ್ನು ಸಂಪರ್ಕ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಆನಂತರವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಒಂದು ಲಿಮಿಟೇಷನನ್ನು ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ KMC ಆ್ಯಕ್ಟಿಗೆ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಈ ನಿಟ್ಟು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗಿದೆ, ಕಾರಣಾಂತರಗಳಿಂದ ಚುನಾವಣೆ ಮುಂದಕ್ಕೆ ಹೋಗಿದೆ. 2015ರಲ್ಲಿ ಚುನಾವಣೆ ಆಗಿದ್ದು, ಈಗ ಚುನಾವಣೆ ನಡೆದು 11ನೇ ವರ್ಷ ಈಗ ನಡೀತಾ ಇದೆ. ಆದರೆ ಯಾವುದೇ MLAಗಳಿಗೆ BJPಯ ಅಧಿಕಾರದಲ್ಲಿದ್ದಂಥ 5 ವರ್ಷಗಳು ಕೂಡ ಚುನಾವಣೆಯನ್ನು ಮುಂದೂಡ್ತಾ ಯಾವ MLAಗಳು, ಶಾಸಕರಿಗೂ ಕೂಡ ಈ ಸ್ಥಳೀಯ ಸಮಸ್ಯೆಗಳನ್ನು ಈ ಕೌನ್ಸಿಲರ್ಗಳು ಅಥವಾ BBMP ಸದಸ್ಯರುಗಳನ್ನ ಇಟ್ಕೊಂಡು ಬಗೆಹರಿಸಬೇಕು ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದು
ಕೌನ್ಸಿಲರ್ಗಳಿಗೆ ಹೋಗ್ತಾ ಇರೋವಂಥ ಎಲ್ಲ ಸವಲತ್ತುಗಳು ಬೇರೆ ರೀತಿ ಯಾವುದೇ ಇರ್ಬೋದು, ಅದೆಲ್ಲವೂ ಕೂಡ ನಮಗೆ ಬರ್ತಿದೆ. ಕೌನ್ಸಿಲರ್ಗಳು ಬಂದುಬಿಟ್ರೆ ನಾವು ಖಾಲಿ ಇರಬೇಕಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು 5 ವರ್ಷಗಳ ಸತತವಾಗಿ ಈ ಚುನಾವಣೆಯನ್ನು ಮುಂದೂಡಿದ್ರು. ಸೊ ಇವತ್ತಿನ ದಿವಸ ಈ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದಿದೆ, ಬೆಂಗಳೂರಿನ ಜನಸಂಖ್ಯೆ ಪ್ರತಿನಿತ್ಯ 10 ಲಕ್ಷ ಜನ ಈ ಬೆಂಗಳೂರಿಗೆ ವಲಸೆ ಬರ್ತಾ ಇರೋದನ್ನ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಒಂದು ಮಹಾನಗರ ಪಾಲಿಕೆಯನ್ನು ರನ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು 5 ಮಹಾನಗರ ಪಾಲಿಕೆಗಳನ್ನಾಗಿ ಅಂದರೆ 5 GBA ಡಿವಿಷನ್ಗಳನ್ನು ವಿಂಗಡಣೆ ಮಾಡಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಪ್ರೋಸೆಸ್ನಲ್ಲಿ ತಡ ಆಗ್ತಾ ಇದೆಯೇ ಹೊರತು ನಾವು ಚುನಾವಣೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧವಾಗಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಲೇಬೇಕು ಅನ್ನೋ ಹೋರಾಟ ಮಾಡ್ತೀವಿ. ಸರ್, ರಾಮ ಮಂದಿರ ವಾರ್ಡಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಇರೋ ಫ್ರ್ಯಾಂಕ್ ಹೇಳ್ತೀನಿ, ಬನ್ನಿ ಅಲ್ಲಿ ಫುಟ್ಪಾತ್ಗಳೆಲ್ಲ ತೋರಿಸ್ತೀನಿ, ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ರಾಜಾಜಿನಗರ್ ಅನ್ನೋದು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರು, ಗ್ರೇಟರ್ ಬೆಂಗಳೂರು ಅಂತೂ ಆಗಿಲ್ಲ. ಎಲ್ಲಿ ನೋಡಿದ್ರು ಮರಗಳು ಬಿಡುತ್ತೆ. ಈ ಮಳೆ ನೀರು ಬಂದರೆ ಮೋರಿಗೆ ಹೋಗಲ್ಲ. ಮೇನ್ ಈ ಫುಟ್ಪಾತ್ಗಳೆಲ್ಲ ಮಾಡಿದ್ದಾರೆ, ಎಲ್ಲ ನೋಡಿ ಅಲ್ಲೆಲ್ಲ ಮುರಿದೋಗಿದೆ, ಎಲ್ಲ ಆಗಿದೆ. ಇವತ್ತರೆಗೂ ಯಾರೇ ಆಗಿರಲಿ ಇಲ್ಲಿ ಬಂದು ನೋಡಿಲ್ಲ. ಏನಾದ್ರು ಆದರೆ ಮಾತ್ರ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ ಹೊತ್ತು ಆಮೇಲೆ ಇವತ್ತರೆಗೂ ಬಂದಿಲ್ಲ. ನಾನು ಇರೋ ಫ್ರ್ಯಾಂಕ್ ಹೇಳ್ತೀನಿ, ಮಳೆ ಬಂದರೆ ಕಷ್ಟಪಡ್ತಾರೆ. ಮತ್ತು ಇಲ್ಲಿ ಏನು ಗೊತ್ತಾ, ಇಲ್ಲೂ ಮಾಡಿದ್ದಾರೆ, ಇದು ಕರೆಕ್ಟಾಗಿ ನೀರು ಹೋಗಲ್ಲ ಗೊತ್ತಾ. ಮಳೆ ಜೋರಾಗಿ ಬಂದರೆ ಎದುರುಗಡೆ ಇರೋ ಅಂಗಡಿ, ಬಟ್ಟೆ ಅಂಗಡಿ ಇದೆಯಲ್ಲ, ಆ ಫುಟ್ಪಾತಿಂದ ನೀರು ಆಚೆ ಬರುತ್ತೆ. ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ರಾಜಾಜಿನಗರ. ಇಲ್ಲಿ ಜನರು ಕೇಳೋ ಬದಲು ಮನೆಗೆ ಹೋಗಿ ಕೇಳಿ, ಅವರೇ ಹೇಳ್ಬಿಡ್ತಾರೆ ನಿಮಗೆ, ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ರಾಜಾಜಿನಗರ. ಸರ್, ಇವಾಗ ಹೊಸದಾಗಿ ಕಾರ್ಪೊರೇಟರ್ ಏನಾದರೂ ಬಂದರೆ ಅವ್ರಿಗೆ ಮೊದಲಿಗೆ ಮಾಡಬೇಕಾಗಿರೋಂಥದ್ದು ಏನು ಸರ್? ಮೊದಲನೇ ಇದೇನು ಗೊತ್ತಾ ಸರ್, ಕುಡಿಯೋಕ್ಕೆ ನೀರು ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ಮೋರಿ ಒಳಗಡೆ ಕರೆಕ್ಟಾಗಿ ನೀರು ಹೋಗಬೇಕು, ಮತ್ತು ಈ ಫುಟ್ಪಾತ್ಗಳೆಲ್ಲ ರೆಡಿ ಆಗಬೇಕು, ರೋಡ್ಗಳು ರೆಡಿ ಆಗಬೇಕು. ಎಲ್ಲಾದರೂ ಹಳ್ಳ ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ಯಾವುದಾದ್ರೂ ಒಂದು ಗಿಡ ಮರಿತೀವಿ, ಒಂದು ರೆಂಬೆ ಮರಿತೀವಿ, ಆ ಮಧ್ಯಕ್ಕೆ ಇಟ್ಬಿಡ್ತೀವಿ. ಅದಕ್ಕೆ ಬರೀ ಕಲ್ಲಾಗ್ತಾರೋ ಹೊರತು ಅದನ್ನ ರೆಡಿ ಮಾಡೋಣ ಅಂತ ಯಾರ ಮನಸ್ಸಿಗೂ ಬರ್ತಾ ಇಲ್ಲ ಸರ್. ನಮ್ಮ ರಾಜಾಜಿನಗರ್ ಮೇನ್ ಇಂಪ್ರೂವ್ಮೆಂಟ್ ಆಗಬೇಕಾಗಿರೋದು, ಶಾಸಕರು ಚೇಂಜ್ ಆಗಬೇಕು, ಒಳ್ಳೆ ಕೌನ್ಸಿಲರ್ ಬರಬೇಕು, ಒಳ್ಳೆ MLA ಬರಬೇಕು. ಇಲ್ಲೇ ಹುಟ್ಟಿ ಬೆಳೆದಿರೋದು, ರಾಜಾಜಿನಗರದಲ್ಲೇ ಹುಟ್ಟಿ ಬೆಳೆದಿರೋದು. ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ, ಇಂದಿರಾ ಗಾಂಧಿ ಹೋಟ್ಲೇ ಇಲ್ಲ ಇಲ್ಲಿ. ಧರ್ಮರಾಯ ದೇವಸ್ಥಾನ ಇದೆ ಕಾಟನ್ಪೇಟೆಯಲ್ಲಿ, ಚಿಕ್ಕಪೇಟೆಯಲ್ಲಿ. ಏನಕ್ಕಿದೆ ಇಲ್ಲಿ? ಅವ್ರು ಮಾಡಿದ ಶಾಪ ತೀರಕ್ಕೆ ಧರ್ಮರಾಯ ದೇವಸ್ಥಾನ ಇದೆ. ಧರ್ಮರಾಯನೇ ಅವ್ರಿಗೆ ಅನ್ನ ಭಾಗ್ಯವನ್ನು ಕೊಟ್ಟಿದ್ದಾರೆ. ಜನಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ರೆ ಅವ್ರ ಶಾಪ ತೀರತ್ತಂತ. ಆದರೆ ಇಲ್ಲಿ ರಾಜಾಜಿನಗರ ಕ್ಷೇತ್ರದಲ್ಲಿ ರಾಮ ಮಂದಿರ ವಾರ್ಡಲ್ಲಿ ಇಂದಿರಾ ಗಾಂಧಿ ಹೋಟ್ಲೇ ಇಲ್ಲ. ಆ ಶಾಪ ಯಾರಿಗೆ ತಟ್ಟುತ್ತೋ ಇಲ್ಲಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾರು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ BJP ಗೆದ್ದಿರೋದು. ಆ ಶಾಪ ಯಾರಿಗೆ ತಡೆಯುತ್ತೋ ಆ ಶಾಪಗೆ ಅನುಭವಿಸ್ತಾರೆ ಅವರು. ಇಂದಿರಾ ಗಾಂಧಿ ಹೋಟ್ಲು ಯಾಕಿಲ್ಲ ಇಲ್ಲಿ? ಇಂದಿರಾ ಕ್ಯಾಂಟೀನ್ ಕ್ಯಾಂಟೀನ್ ಸರ್, ಇನ್ ಮಿಕ್ಕಿದಂಗೆ ಇವಾಗ ಹೊಸ ಕಾರ್ಪೊರೇಟರ್ ಏನಾದ್ರು ಬಂದ್ರೆ ಅದು ಯಾವುದೇ ಪಕ್ಷದಲ್ಲಿ ಇರ್ಬೋದು, ನಿಮ್ಮ ವಾರ್ಡ್ಗೆ ಏನಾಗ್ಬೇಕು ಸರ್? ನಮ್ಮ ವಾರ್ಡಿಗೆ ಏನು ಗೊತ್ತಾ ಸರ್, ರೋಡ್ಗಳೆಲ್ಲ ಚೆನ್ನಾಗಿದೆ. 3 ತಿಂಗಳಿಗೆ 1 ವರ್ಷಕ್ಕೆ ರೋಡ್ನ ಅಗಿತಾರೆ, ತಿರ್ಗಾ ಹಾಕ್ತಾರೆ, ಕಂಬಿ ಕಟ್ಟಲ್ಲ ಏನೆಲ್ಲ ಕಾಂಕ್ರೀಟ್ ಹಾಕ್ತಾರೆ. ಚೆನ್ನಾಗಿರೋ ರೋಡು ಬೇಕಂದ್ರೆ ಪ್ರೂಫ್ ತೋರಿಸ್ತೀನಿ ನಾನು. ಆ ಥರ ಇರೋ ರೋಡ್ ರೆಡಿ ಮಾಡ್ತಾರೆ. ಹಂಗಿರೋದಕ್ಕೆ ಒಂದು ಮೊಬೈಲ್ ಕ್ಯಾಂಟೀನ್ ಅಂದ್ರೆ ಕೊಡ್ಬೋದಲ್ಲ ಸರ್, ಇಂದಿರಾ ಕ್ಯಾಂಟೀನು. ಜನಗಳಿಗೆ ಒಳ್ಳೇದಾಗತ್ತೆ. ರಾಜಾಜಿನಗರದಲ್ಲಿ ಇರೋರು ಎಲ್ಲರೂ ಸೌಕರ್ಯ ಇರ್ಬೋದು. ಇವಾಗ ಇಂದಿರಾ ಕ್ಯಾಂಟೀನ್ ಅಂತಂದ್ರೆ ಇವಾಗ ಮೇಯರ್ ಆಗಿದ್ರು ಪದ್ಮಾವತಿ ಅವರು ಇದ್ದಾರೆ, ಅವ್ರಿಗೆ ಏನು ಮಾಡಕ್ ಬಿಡ್ತಾ ಇಲ್ವಾ? ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಏನು ಅಷ್ಟೇನು ಇದೇನು ಇಲ್ವಲ್ಲ, ಮಾಡ್ಬೋದಲ್ಲ ಸರ್? ಮೇಯರ್ ಆಗಿದ್ರು, ಮೇಡಮ್ ಹತ್ರ ವಿಚಾರಿಸಿದ್ಗೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಪ್ಪ, ಅಲ್ಲಿ ಕ್ಯಾನ್ಸಲ್ ಆಯ್ತಾ ಇದೆ ಅಂದರು. ಮತ್ತು ಇಲ್ಲಿ ಜನಾರ್ದನ್ ಹೇಮಲತಾ ಮ್ಯಾಕ್ಸ್ ಮಿಲ್ಲರ್ ಸ್ಕೂಲ್ ಅವರು ಇಲ್ಲಿ ಕೌನ್ಸಿಲರ್ ಆಗಿ ಪ್ರಯತ್ನ ಮಾಡಿದ್ರು. ಅವಾಗ ಅವ್ರು ಸೋತಿದ್ದಾರೆ. ಅವ್ರು ಸೋತಿನೋ ಎಷ್ಟೋ ಅವರು ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಕಡೆನೋ ಲೆಟ್ರ್ ಕೊಟ್ಟು ಫೈಲ್ ಫಿಲ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಆ ಫೈಲ್ನೇ ತೆಗೆದ್ಬಿಡ್ತಾರಂತೆ. ರಾಜಾಜಿನಗರ ಕ್ಷೇತ್ರ ರಾಮ ಮಂದಿರ ವಾರ್ಡ್ಗೆ ಇಂದಿರಾ ಕ್ಯಾಂಟೀನ್ ಇರಬಾರ್ದು. ಅದು ಏನು ಉದ್ದೇಶ ಇರಬಾರ್ದು ಅಂತ ನಮಗೆ ಏನು ಅರ್ಥ ಆಯ್ತಲ್ಲ. ಅದರಿಂದ ಪಾಪ ಎಷ್ಟೋ ಬಡವ್ರಿಗೆ ಒಳ್ಳೇದಾಗತ್ತೆ ಸರ್. ಇವಾಗ ಒಂದು ಹೋಟ್ಲಿಗೆ ಹೋದರೆ ಇಷ್ಟೇ ಅನ್ನ 60 ರೂಪಾಯಿ 70 ರೂಪಾಯಿ ಮಾಡಬೇಕು. 2 ಪ್ಲೇಟ್ ತಿಂದ್ರೂ 130 140 ಆಗ್ಬಿಡುತ್ತೆ. ಇಂದಿರಾ ಕ್ಯಾಂಟೀನಿಂದ 10 ರೂಪಾಯಿ 20 ರೂಪಾಯಿ ಇದ್ರೆ ಅವ್ರ ಜೀವನ ಏನೋ ನಡ್ಕೊಂಡು ಹೋಗುತ್ತೆ. ಬಡವ್ರ ಜೀವನ ನಮಗಂತೂ ಇಲ್ಲ, ಎಲ್ಲರಿಗೂ ಸೇರಿಯಾಗಿ ಮಾತಾಡ್ತಾ ಇದ್ದೀನಿ ನಾನು. ಅದರಿಂದ ಅವ್ರಿಗೂ ಇಲ್ಲಿ ನಿಂತು ಗೆದ್ದಿರೋ 30 ವರ್ಷ ಆಳ್ತಾ ಇರೋರು ಸುರೇಶ್ ಕುಮಾರ್ ಅವ್ರಿಗೂ ಆ ಥರ ಒಂದು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಏನೋ ಧರ್ಮ ದೇವಸ್ಥಾನ ಥರ ಅವ್ರಿಗೂ ಒಂದು ದೇವ್ರು ಒಳ್ಳೇದು ಮಾಡುತ್ತೆ. ಆದರೆ 30 ವರ್ಷದಿಂದ ಇಲ್ಲಿ ಏನೂ ಇಲ್ಲ ಸರ್, ನಾವು ಹೇಳ್ಕೊಳಂಗೆ ಹೇಳಿಲ್ಲ. ಮತ್ತು ಇನ್ನೊಂದು, ಇಲ್ಲಿ ಲೋನ್ ಹಾಕ್ತಾರೆ, STSC ಲೋನು. ಆ ಲೋನ್ ಹಾಕಿದ್ರೂ ಬಡವ್ರಿಗೆ ಬಂದು ಸೇರಲ್ಲ, ಬೇರೆ ಅವ್ರವ್ರಿಗೆ ಸೇರುತ್ತೆ. ಅವ್ರ ಕಾರ್ಯಕರ್ತರು, ಅವ್ರ ಲೀಡ್ರು. ನನ್ನ ಮಗ ಓದಿದ್ದಾನೆ,
ಓದಿ ಅವನು ಏನು ಮಾಡ್ದ, ಡಿಗ್ರಿ ಓದ್ತಾ ಇದ್ದಾನೆ, ಲ್ಯಾಪ್ಟಾಪ್ ಶಾಂಕ್ಷನ್ ಆಗಿತ್ತು. ಕೇಳಿದೆ ನಾನು, ಅದಕ್ಕೆ ಅವರು ಮಾಡಿಕೊಡ್ಲಿಲ್ಲ. ಇಲ್ಲಿ ಧರ್ಮ ಅಂತ ಇದ್ದಾರೆ, ಅವ್ರ ಹತ್ರ ಕೇಳಿದೆ. ಆಮೇಲೆ ಇವರು ಅವ್ರ ಹೆಸರೇನು, ಧರ್ಮ ಹತ್ರ ಕೇಳಿದೆ. ಇನ್ನೊಬ್ಬರು ಇದ್ದಾರೆ, ಅವ್ರ ಹತ್ರನೂ ಕೇಳಿದೆ, ಅವ್ರ ಹೆಸರು ಮರ್ತ್ಬಿಟ್ಟೆ, ಕಿರಣ್. ಅವ್ರ ಹತ್ರ ಕೇಳಿದ್ರೆ, ರೀ ನೀವೇನು ಬಿ ಜೆ ಪಿಯಲ್ಲಿ ಬಂದಿಲ್ಲ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡಿದ್ರಾ, ಏನಕ್ಕೆ ಮಾಡಬೇಕು, ನಮ್ಮವ್ರಿಗೆ ಸರಿಯಾಗಿದೆ, ನಮ್ಮವ್ರಿಗೆ ಮಾಡ್ಕೊತೀನಿ ಅಂತ ಹೇಳಿದ್ರು. ನನ್ನ ಮಗ ಪಾಪ ಫೈಲ್ ಆದ, SLC ಫೈಲ್ ಆದ. ಮತ್ತೆ 1 ವರ್ಷ ಅವನ ಮನೇಲೇ ಇದ್ದು ಮತ್ತೆ ಬರ್ದು ಪಾಸಾಗಿ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅದೊಂದು ಮನಸ್ಸು ನೋವಿದೆ, ನಮಗೆ ಬೇಜಾರಾಗತ್ತೆ. ಬಟ್ ಇನ್ನು STC ಮಕ್ಕಳು ಇದೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಲೋನು ಸಿಗಲಿ ಮತ್ತು ಲ್ಯಾಪ್ಟಾಪ್ ಅದು ಇದು ಕೊಡ್ತಾರೆ, ಬಡವ್ರಿಗೆ ಉಪಯೋಗ ಆಗಲಿ ಸರ್. ಅವ್ರು ಕೊಟ್ಟಿರೋರೆಲ್ಲ ಯಾರಿಗೆ ಸರ್ ಕೊಟ್ಟಿದ್ದಾರೆ, ಎಲ್ಲ ಸೌಕರ್ಯಕ್ಕೆ ಕೊಟ್ಟಿದ್ದಾರೆ ಸರ್. ಬಂದಿದ್ದು ಬಡವರಿಗೆ ಸಿದ್ದರಾಮಯ್ಯ ಅವರ ಶಾಸಕರು ಮತ್ತು ಅವ್ರ ಕಾರ್ಯಕರ್ತರು ತಿಂತಾವ್ರೆ. ಶಾಸಕರಿಗೆ ಮಾಹಿತಿ ಗೊತ್ತಾಗುತ್ತೋ ಇಲ್ವೋ, ಕಾರ್ಯಕರ್ತರು ನುಂಗಿ ನೀರಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ MLA ಗೊತ್ತಾಗುತ್ತೋ ಇಲ್ವೋ, ಶಾಸಕರು ಬೇಜಾನ್ ದುಡ್ಡು ಮಾಡ್ತಾ ಇದ್ದಾರೆ. ನೋಡಿ, ಇವಾಗ 5 ರೂಪಾಯಿ ಕಾಯಿನಲ್ಲಿ ವಾಟ್ರದ್ದು ಹಾಕಿದ್ದಾರೆ. ಒಂದು ದಿನಕ್ಕೆ ಎಷ್ಟು ಬರ್ಬೋದು, ಒಂದು 2,000 ಬರ್ಬೋದು ಅಂತ ಮಾಡ್ಕೊಳ್ಳಿ. ಅದನ್ನು ಅವ್ರ ಶಾಸಕರು ಅಂತೀನಿ, ಕಾರ್ಯಕರ್ತರಿಗೆ 5 ರೂಪಾಯಿ ಕಾಯಿನು. ಇನ್ನೊಂದು ಅಲ್ಲಿ ವೇಲು ಅಂತ ಮಾಡ್ಕೊಂಡಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವ್ರಿಗೂ 5 ರೂಪಾಯಿ ಕಾಯಿನು ಅವ್ರ ಕಾರ್ಯಕರ್ತರಿಗೆ. ಇನ್ನೊಂದು ರಮೇಶ್ ಅಂತ ಮಾಡ್ಕೊಂಡಿದ್ದಾರೆ, ಅವರು ಒಳ್ಳೆ ಇದೆಲ್ಲ ಮಾಡ್ಕೊಂಡಿದ್ದಾರೆ, ಏನು ಮಾಲು ಈ ತರಕಾರಿ ಮಾರೋದಲ್ಲ, ಅವ್ರಿಗೂ 5 ರೂಪಾಯಿ ಕಾಯಿನ್ ಮಾಡೋದು. ಅವ್ರ ಕಾರ್ಯಕರ್ತರೆ. ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ, ಬೇಡ, ಬಡತನಲ್ಲ ಇರೋರು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ, BJP ಕಾರ್ಯಕರ್ತರು ಇಲ್ಲ, ಅಂಥವ್ರಿಗೆ ಒಬ್ರಿಗಂದ್ರೆ ಕೊಟ್ಟಿದ್ದಾರಾ? ಸುರೇಶ್ ಕುಮಾರ್ ಅವರೇ ಡೈರೆಕ್ಟಾಗಿ ಮಾತಾಡ್ತೀನಿ. ನಾನೀಗ ರಾಮ ಮಂದಿರ ವಾರ್ಡಿನ ಚಾಮುಂಡಿ ನಗರದಲ್ಲಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗಳೇನು ಕೇಳೋಣ ಬನ್ನಿ. ಎಸ್ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಿ, ಇದು ಪ್ರಮುಖವಾಗಿ ಚಾಮುಂಡಿ ನಗರ. ಸಿಕ್ಕಾಪಟ್ಟೆ ಕಿರಿದಾದ ರಸ್ತೆಗಳಿದ್ದಾವೆ. ಸಾಕಷ್ಟು ಗೃಹಿಣಿಯರು ಹಾಗೆಯೇ ಪುರುಷರು ಪ್ರತಿನಿತ್ಯ ದಿನಗೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನ ಇಲ್ಲಿ ವಾಸ ಮಾಡ್ತಾ ಇರೋದು. ಸೊ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಏನು ರಾಜಾಜಿನಗರ ಕ್ಷೇತ್ರದ ಶಾಸಕರು ಇವರಿಗೆ ಎಷ್ಟರ ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಕಾರ್ಪೊರೇಟರ್ಗಳು ಬೇರೆ ಇಲ್ಲ. ಸೊ ಸುಮಾರು 10 ವರ್ಷ 11 ವರ್ಷವೇ ಉಳಿ ಹೋಯ್ತು. ಇವರ ಸಮಸ್ಯೆಗಳನ್ನೇ ಯಾರ ಹತ್ರ ಹೇಳಬೇಕು, ಇಲ್ಲಿರುವಂಥ ಪ್ರಮುಖವಾದಂತಹ ಸಮಸ್ಯೆ ಏನು ಕೇಳೋಣ ಬನ್ನಿ. ಅಮ್ಮ ನಮಸ್ತೆ, ಹೆಂಗಿದ್ಯಮ್ಮ, ಚೆನ್ನಾಗಿದ್ದೀರಾ? ಊದ್ಬತ್ತಿ ಹೊಸ್ಕೊಂಡು ಜೀವನ ಮಾಡ್ತೀರಿ? ಹೌದು ಸರ್, ಹೌದು. ಏನು ಅನ್ಸುತ್ತೆ ನಿಮ್ಗೆ ಈಗ, ಹೆಂಗಿದೆ ನಿಮ್ಮ ಏರಿಯಾ ಅಂತ? ಫಸ್ಟ್ ನಮ್ಮ ಏರಿಯಾ ಏನು ಸರ್, ಅದೇ ಇದೆ ಜೀವನ, ಕೂಲಿ ನಾಲಿನೇ ಜೀವನ ಸರ್, ಇನ್ನು ಯಾವುದಿಲ್ಲ ಸರ್ ಇಲ್ಲಿ. ಯಾವ ಅನುಕೂಲನೂ ಇಲ್ಲ. ಎಲ್ಲ ಬತ್ತಿ ಮಾಡೋದು, ಚೌಟ್ರಿ ಕೆಲಸ ಹೋಗೋದು, ಇದೇ ಸರ್ ಮಾಡೋದು, ಇನ್ನು ಯಾವುದಿಲ್ಲ ಸರ್. ಅಲ್ಲ, ಇವಾಗ ಈ ಪ್ರೆಸೆಂಟ್ ಶಾಸಕರೇನಾದ್ರೂ ಈ ಕಡೆ ಬಂದಿದ್ರಾ ಈ ಎಲೆಕ್ಷನ್ ಎಲ್ಲ ಆದ್ಮೇಲೆ? ಯಾರು ಬರಲ್ಲ ಸರ್, ಈ ಕಡೆ ಎಲ್ಲ ಯಾರು ಬರಲ್ಲ. ಏನು ಉದ್ದೇಶ ಅಂತಾನೆ ಯಾರು ಕೇಳಲ್ಲ. ಆ ಸೀಸನ್ಗೆ ಬರ್ತಾರೆ, ಹೋಯ್ತಾರೆ ಸರ್, ಅಷ್ಟೇ. ಅದೊಂಥರ ಸೀಸನ್ ಬಿಸ್ನೆಸ್ ಇದ್ದಂಗೆ ಅಷ್ಟೇ. ಇನ್ಯಾರು ಏನಾಗಿದ್ದಾರೆ, ಏನಾಗಿದೆ, ಯಾರು ಬಂದು ಕೇಳಲ್ಲ ಸರ್. ಇವಾಗ ಎಷ್ಟು ಸಿಗುತ್ತೆ ಊದ್ಬತ್ತಿ ವಸ್ತ್ರ? 50 ರೂಪಾಯಿ ಸಿಗುತ್ತೆ ಸರ್. 1,000 ಮಾಡಿದ್ರೆ 50 ರೂಪಾಯಿ ಸರ್. ಎಸ್, ಇಲ್ಲೊಬ್ರು ಹಿರಿಯ ನಾಗರಿಕರು ಕೂಡ ನನ್ನೊಟ್ಟಿಗಿದ್ದಾರೆ. ಅವರು ಕೂಡ ಹಿರಿಯ ಮತದಾರರು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈ ಊದ್ಬತ್ತಿಯನ್ನ 1,000 ಊದ್ಬತ್ತಿಗಳನ್ನ ವಸ್ತ್ರ ನೀವಿಲ್ಲಿ ನೋಡ್ಬೋದು. ಇಷ್ಟು ಬಡತನದಲ್ಲಿ ಜೀವನ ಮಾಡುವಂಥವ್ರು ಈ 1,000 ಊದ್ಬತ್ತಿಗಳನ್ನು ಹೊಸದು ಇಲ್ಲಿ ಹಾರಾಕಿದ್ದಾರೆ. ಸೊ 1,000 ಊದ್ಬತ್ತಿ ವಸ್ತ್ರ ಅವ್ರಿಗೆ 50 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಒಬ್ಬೊಬ್ರು ಪ್ರತಿನಿತ್ಯ ಎಷ್ಟು 1000 ಊದ್ಬತ್ತಿ ಹೊಸಿಬಹುದು? ಅವ್ರ ಜೀವನಕ್ಕೆ ಒಂದು ದಿನಕ್ಕೆ 50 ರೂಪಾಯಿ ಸಾಕಾಗುತ್ತಾ? ಇದೆಲ್ಲವೂ ಕೂಡ ಮತ್ತೆ ಊದ್ಬತ್ತಿ ಕೆಲಸ ಅಂತಂದ್ರೆ ಅದು ಈಟು. ಸೊ ಇಲ್ಲಿ ನನ್ನೊಟ್ಟಿಗೆ ಹಿರಿಕರಿದ್ದಾರೆ. ಅಮ್ಮ ನಮಸ್ತೆ. ಏನಮ್ಮ, ಸರ್ಕಾರದಿಂದ ಏನು ಸಹಾಯ ಆಗ್ತಾ ಐತಾ? ಎಷ್ಟು ಜನ ಇದ್ದೀರಿ ಇಷ್ಟು ಪುಟ್ಟ ಮನೆಯಲ್ಲಿ? ಸರ್ ಇರೋದು ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಏನೋ ಪೆನ್ಷನ್ 100 ರೂಪಾಯಿ ಕೊಡ್ತಾರೆ, ಗಂಜಿ ಉಳ್ಕೊಂಡಿದ್ದೀನಿ, ಏನು ಇಲ್ಲ ಸಂಭಾವನೆ. ಅಲ್ಲ, ಈಗ ಎಲ್ಲಿ ನಾನು ಕೂತ್ಕೊಂಡ್ಬಿಡ್ತೀನಿ ನಿನ್ ಜೊತೆಗೇನೆ. ಈಗ 100 ರೂಪಾಯಿ ಕೊಟ್ರೆ ನಿನ್ ಜೀವನ ನಡೆಯುತ್ತಾ? ತರಕಾರಿ ರೇಟ್ ಎಷ್ಟಾಗೈತೆ, ಏನ್ ಮಾಡ್ಕೊಂತೀವಿ, ಅಡಿಗೆ ಹೆಂಗೆ, ಊಟ? 100 ರೂಪಾಯಿ ಅಕ್ಕಿನೇ 60-50 ರೂಪಾಯಿ ಮಾಡ್ತಾರೆ. ನಾನು ತರಕಾರಿ ಎಲ್ಲಿಂದ ತಗೊಂಡ್ ತಿಂತೀರಾ? ಬಾಡಿಗೆ ಕಟ್ಟೋದು, ಪೆನ್ಷನ್ ಬರೋದು 500 ರೂಪಾಯಿ ಬಾಡಿಗೆ ಕಟ್ಬಿಟ್ಟು ಜೀವನ ಮಾಡ್ತಾ ಇದ್ದೀನಿ. ಅಲ್ಲಮ್ಮ, ಈಗ ಮಕ್ಕಳು ಎಲ್ಲ ಎಲ್ಲೋದ್ರೆ ಯಜಮಾನ್ರೆ ಎಲ್ಲ? ಹೆಣ್ಮಗಳು ಒಬ್ಳು ಊರಲ್ಲಿದ್ದಾಳೆ, ಯಜಮಾನ್ ತೀರೋಗಿ 40 ವರ್ಷ ಆಯ್ತು. ನನಗೂ ಆಗೋಯ್ತು 65-70 ವರ್ಷ.
ಏನು ಮಾಡೋಕೆ ಆಯ್ತಾ ಇಲ್ಲ. ಅಲ್ಲ ಇಲ್ಲಿ ಹೆಂಗೆ ದುಡಿಮೆ ಹೆಂಗೆ ನಿಮ್ ಜೀವನ ಹೆಂಗೆ ಊಟಕ್ಕೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಏನಾದ್ರು ಪೆನ್ಷನ್ ಬರೋದಾಕಿ ಇಸ್ಕೊಂಡು ಗಂಜಿ ಕುಡಿತಾ ಇದ್ದೀನಿ ಅಷ್ಟೇ ಸರ್. ಈಗ ಈಗ ಇಲ್ಲಿ ಲೀಡರ್ಗಳು ಕಾರ್ಯಕರ್ತರು ಯಾರಾದ್ರೂ ಬರ್ತಾ ಇರ್ತಾರಲ್ಲ ಶಾಸಕರ ಕಡೆ ಅವ್ರ ಇವ್ರು ಅವ್ರ ಹತ್ರ ಏನಾದ್ರು ಕೇಳ್ಬಿಟ್ಟು ನಮ್ಗೆ ಏನಾದ್ರು ಸಹಾಯ ಮಾಡ್ಕೊಡಿ. ಕೇಳೋದು ನಾನು ಕೊಡ್ತಾರ ಅವರು ಅದೆಲ್ಲ ರೂಢಿ ಕೇಳಿಲ್ಲ. ಯಾರ ಕಡೆ ಬರಲ್ಲ ಸರ್, ಒಬ್ರು ಯಾರು ಬರಲ್ಲ. ವಯಸ್ಸರಿಲ್ಲ ಅಂದ್ರೆ ಏನಿಲ್ಲ ನಾವೇ ಸಾಯ್ಬೇಕು. ಎಸ್, ಇದು ಹಿರಿಯ ಮತದಾರರ ಮಾತು. ಇನ್ನು ಏನೋ ಹೇಳ್ತಾ ಇದಾರೆ, ಅವ್ರನ್ನ ಕೇಳೋಣ. ಹೇಳು. ಇನ್ನೇನು ಐತೆ ಸರ್ ಹೇಳಗ, ನಾನು ಒಬ್ಬಳು ಇರೋದು. ನನ್ನ ಜೀವನಕ್ಕೆ ಹೆಂಗೋ ಆ ಕೂಡ 100-200 ರೂಪಾಯಲ್ಲಿ ಗಂಜಿ ಕುಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇಲ್ಲಿ ಮತ್ತೊಂದು ಬೇಡಿಕೆ ಇದೆ. ಖಂಡಿತವಾಗ್ಲೂ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರೇ ಇಲ್ಲಿ ಬಡವರು ಬಹುತೇಕ ವಾಸ ಮಾಡುವಂಥದ್ದು. ಸೊ ಹೀಗಾಗಿ ಅವರು ಇಂದಿರಾ ಕ್ಯಾಂಟೀನ್ ಒಂದಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಸೊ ಯಾಕೆ ಅಂತಂದರೆ ಕೇವಲ 10 ರೂಪಾಯಿ 20 ರೂಪಾಯಿ ಇದ್ದರೆ ದಿನದ ಊಟವನ್ನು ಮಾಡ್ಬೋದು. ಅವ್ರನ್ನ ಮಾತಾಡ್ತೀನಿ. ದಯವಿಟ್ಟು ಒಂಚೂರು ಎದ್ದು ನಿಂತ್ಕೊಳ್ಳಮ್ಮ. ಎದ್ದು ನಿಂತ್ಕೊಳ್ಳಿ. ಬರ್ರಿ ಬರ್ರಿ ಹೇಳಮ್ಮ. ಏನಿಲ್ಲ, ಎಲ್ಲ ಇಲ್ಲಿ ಬಡಸ್ತಾನೇ ಇರೋದು ಸರ್. ಎಲ್ಲ ಕೆಲಸ ಕೂಲಿ ಕೆಲಸ ಹೋಗೋರು. ಇಲ್ಲೊಂದು ಇಂದಿರಾ ಕ್ಯಾಂಟೀನ್ ಮಾಡಿಸಿದ್ರೆ ಏನು ಅವ್ರವ್ರ ಜೀವನಕ್ಕೆ ಆಗುತ್ತಲ್ವ ಸರ್. 1 ಟೈಮ್ 2 ಟೈಮ್ ಊಟ ಆಗುತ್ತಲ್ವ ಸರ್, ಹೆಲ್ಪ್ ಆಗುತ್ತಲ್ವಾ. ಅದೇ. ಸೊ ಇಂದಿರಾ ಕ್ಯಾಂಟೀನ್ ಬೇಕಂತ. ಎಸ್. ಯಾವ್ದು ಇಲ್ಲ ಸರ್ ಈ ಕಡೆ ಯಾವ್ದು ಇಂದಿರಾ ಕ್ಯಾಂಟೀನ್ ಅಂತ ಯಾವ್ದು ಇಲ್ಲ. ಈ ಕಡೆಗೆ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ. ನಮ್ಗೂನು ಇರೋ ಸ್ವಲ್ಪ ಕಷ್ಟ ಎಲ್ಲರಿಗೂ ಆಗುತ್ತೆ ಸರ್, ಸ್ವಲ್ಪ ನೋಡಿ ಸರ್. ಓಕೆ. ಎಸ್, ಸಾಕಷ್ಟು ಕೂಲಿ ಕಾರ್ಮಿಕರೇ ಇಲ್ಲಿರೋದ್ರಿಂದ ಅವರ ದಿನನಿತ್ಯದ ದುಡಿಮೆಯಲ್ಲಿ ಹೋಟೆಲ್ಗೆ ದುಡ್ಡಿಟ್ಟು ನಾವು ದುಡಿಯೋದಕ್ಕಾಗೋದಿಲ್ಲ. ದಯವಿಟ್ಟು ನಮಗೊಂದು ಇಂದಿರಾ ಕ್ಯಾಂಟೀನನ್ನು ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇಲ್ಲಿರ್ತಕ್ಕಂಥವ್ರು ಇಟ್ಟಿರೋದು. ಹಾಗೆಯೇ ವಾರ್ಡ್ ಒಳಗಡೆ ಏನು ಈ ಚಾಮುಂಡಿ ನಗರದೊಳಗೆ ಹೋಗೋಣ, ಅಲ್ಲಿರ್ತಕ್ಕಂಥ ಸ್ಥಿತಿಗತಿ ಹೇಗಿದೆ, ಇನ್ನೂ ಜನರನ್ನು ಮಾತಾಡಿಸೋಣ, ಅವ್ರ ಕಷ್ಟವನ್ನು ಕೇಳೋಣ. ಈ ಬಾರಿ ಎಲೆಕ್ಷನ್ ಆದರೆ ಕಾರ್ಪೊರೇಟ್ರು ತಮ್ಮ ಚಾಮುಂಡಿ ನಗರಕ್ಕೆ ಏನು ಮಾಡಿಕೊಡ್ಬೇಕು ಅಂತ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ. ಎಸ್, ಚಾಮುಂಡಿ ನಗರದಲ್ಲಿ ಖಂಡಿತವಾಗ್ಲೂ ಇಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಕಿರಿದಾದ ರೋಡುಗಳು. ಪಾಪ ಇವ್ರು ಯಾರು ಮನೆಗೆ ಏನಾದರೂ ಕಾರು ಗೀರು ತಂದ್ರಂತೂ ಇದ್ರೊಳಗಡೆ ತರೋಕ್ಕಾಗಲ್ಲ. ಜಸ್ಟ್ ಅದೇ ರೀತಿ ಏರಿಯಾವನ್ನು ಡಿವೈಡ್ ಮಾಡಿದ್ದಾರೆ. ನನ್ನೊಟ್ಟಿಗೆ ಇಲ್ಲಿ ಸಾಕಷ್ಟು ಜನ ಹಿರಿಕರು ಕೂಡ ಕೂತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗೃಹಿಣಿಯರಿದ್ದಾರೆ. ಅವ್ರ ಸಮಸ್ಯೆಗಳೇನು ಹೇಗಿದೆ ಅಂತ ಕೇಳೋಣ. ಅಮ್ಮ ನಮಸ್ತೆ. ನಾನು ನಿನ್ನ ಜೊತೆಲ್ಲ ಕೂತ್ಕೊಂಡ್ಬಿಡ್ತೀನಿ. ಆರಾಮಾಗಿ ರೋಡಲ್ಲಿ ಕೂತಿದ್ದೀರಿ. ಅಮ್ಮ, ಇವಾಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬತ್ತೈತೆ. ಅದೆಲ್ಲದಕ್ಕಿಂತ ಮುಂಚೆ ನೀವೀಗ ಚಾಮುಂಡಿ ನಗರದಲ್ಲಿ ಗೃಹಿಣಿಯರು ಅಂದ್ರೆ ನೀರು, ಪಾತ್ರೆ ಬೆಳಗ್ಬೇಕು, ಬಟ್ಟೆ ಒಗಿಬೇಕು, ಅದೇ ನಿಮ್ಗೆ ಇಷ್ಟ. ಆ ನೀರೆಲ್ಲ ಕರೆಕ್ಟಾಗಿ ಬತ್ತಾಯ್ತಾ? ಕರೆಕ್ಟಾಗಿ ಸ್ವಲ್ಪ ಹಂಗೆ ಬರ್ತಾ ಇದೆ. 1 ದಿನ 2 ದಿನಕ್ಕೆ ಒಂದ್ಸಲಿ ಬಿಡ್ತಾರೆ ನೀರು, ಆದ್ರೆ ಒಂದೊಂದ್ಸಲಿ ಬರಲ್ಲ ನೀರು. ಒಂದೊಂದ್ಸಲಿ ಮಕ್ಳಿಗೆ ಮಾಡ್ತಾರೆ. ಆಮೇಲೆ ಫೋನ್ ಮಾಡಿ ಗೀನ್ ಮಾಡಿ ಕರ್ಸ್ಬೇಕು ಅವ್ರಿಗೆ. ಅದೇ ಫೋನ್ ಮಾಡಿ ಕರ್ಸಿದ್ರೆ ಬರ್ತಾರ. ಅವಾಗ ಅವ್ರಿಗೆ ಗೊತ್ತಿಲ್ಲ ಯಾವ ಕಡೆ ನೀರ್ ಬಿಡ್ತೀವಿ ಏನಂತ ಅವ್ರಿಗೆ ಗೊತ್ತಿಲ್ಲ. ಈಗ ಹಾಗಾಗಿ ನಾವು ಕರೆಸಿದ್ರೆ ಬರ್ತಾರೆ. ಈಗ ಕಾಂಗ್ರೆಸ್ನವ್ರು ಬೇರೆ ಈಗ ಗೃಹಲಕ್ಷ್ಮಿ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ದುಡ್ಡು. ಹೌದಾ? ನೀವೇನು ಹಾಕಿಲ್ವ ಅರ್ಜಿ? ಅರ್ಜಿ ಹಾಕಿದೀವಿ. ಬರ್ತಾ ಇದೆ ನಮ್ಗೆ. ಗೊತ್ತಾಯ್ತಾ? ಹೌದು. ಸ್ಟಾಪ್ ಆಗಿಲ್ವಾ? ಸ್ಟಾಪ್ ಆಗಿದೆ. ಸರಿ. ಈಗ ಹೊಸದಾಗಿ ಎಲೆಕ್ಷನ್ ಆಗುತ್ತೆ ಅಮ್ಮ. ಹೊಸ ಕಾರ್ಪೊರೇಟರ್ ಬರ್ತಾರೆ. ಯಾರೇ ಆಗಿರ್ಲಿ, ಪಕ್ಷ ಯಾವುದೇ ಇರ್ಲಿ, ನಮಗೆ ಪಕ್ಷ ಬೇಕಾಗಿಲ್ಲ. ಯಾರೇ ಒಬ್ಬ ಕಾರ್ಪೊರೇಟರ್ ಬಂದ್ರು ನೀನು ಎಲ್ಲಾ ಗೃಹಿಣಿಯರ ಪರವಾಗಿ ಈ ಒಂದು ನಿಮ್ಮ ಚಾಮುಂಡಿ ನಗರಕ್ಕೆ ಏನ್ ಮಾಡ್ಕೊಡ್ಬೇಕು? ನಮ್ಗೆ ಒಳ್ಳೆ ವ್ಯವಸ್ಥೆ ಮಾಡ್ಬೇಕು. ಊಟಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನೀವು. ಅದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಸರಿ ಆಯ್ತು. ಎಸ್, ನಮಗೆ ಸಹಾಯ ಮಾಡಬೇಕು ಅನ್ನುವಂತ ಮಾತಾಡಿದ್ದಾರೆ. ಇಲ್ಲೊಬ್ರು ತುಂಬಾ ಜೋರಾಗಿ ನಮ್ಗೆ ನೀರಿನ ಸಮಸ್ಯೆ ಅಂತ ಹೇಳ್ತಾ ಇದ್ರು. ಒಬ್ರು ಆಂಟಿ, ಆ ಆಂಟಿ ಜೊತೆಗೆ ಕೂತ್ಕೊಂಡ್ ಮಾತಾಡ್ತೀನಿ. ಅಮ್ಮ ಹೇಳಿ, ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ? ಏನು 1 ದಿವಸ ಬಿಟ್ಟು 1 ದಿವಸ ಬಿಡ್ತಾರೋ. ನೀರು 1 ಗಂಟೆ 2 ಗಂಟೆ ಆಗ್ತದೆ ನೀರು ಬರೋಕು. ತುಂಬ ಕಷ್ಟ ಆಗ್ತದೆ. ಬೆಳಗ್ಗೆ 6 ಗಂಟೆಗೆಲ್ಲ ನಿಲ್ಲಿಸ್ತಾರೋ. ತುಂಬ ನಾವು ಕೆಲ್ಸಕ್ಕೆ ಹೋಗೋರು, ನೀರ್ಗೆ ಕಾಯಬೇಕು. ಸಂಜೆ ಎಲ್ಲ ಸ್ವಲ್ಪ ಜೋರ ನೀರು ಬಿಡ್ತೇವೆ ಸಾಕು. ಏನ್ ಮಧ್ಯರಾತ್ರಿ ನೀರು ಬಿಡ್ತಾರ ಅಂತ? ಮಧ್ಯರಾತ್ರಿ ನೀರ್ದೆ ತುಂಬ ತೊಂದರೆ ಆಗ್ತದೆ. ಅಲ್ಲ, ಇವಾಗ ಎಲೆಕ್ಷನ್ ಆಗಿ ಶಾಸಕರು ಗೆದ್ದ ಮೇಲೆ ಈ ಕಡೆಗೆ ಏನಾದ್ರು ಒಂದ್ ರೌಂಡ್ ಬಂದವ್ರ ಹೆಂಗೆ ಅಂತ? ಬಂದಿದ್ರು ಒಂದ್ಸಾರಿ, ಹೇಳಿದ್ವಿ. ಮತ್ತೆ ಮಾಡ್ತೀವಮ್ಮಂದ್ರು ಇನ್ನೂ ಮಾಡೇ ಇಲ್ಲ. ಸರಿ, ನೀರು ಕರೆಕ್ಟಾಗಿ ಬರಲ್ಲ. ನೀರೇನೋ 1 ದಿವಸ ಬಿಟ್ಟು 1 ದಿವಸ ಬಿಡ್ತಾರೋ.
ಅದೇ ನೇದೆ ನಮ್ಮ ಮಲಗಬೇಕಂತ 3 ಗಂಟೆ ಆಗ್ತದೆ. ಓಕೆ 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 ಎಸ್. ಇಲ್ಲಿ ಪ್ರಮುಖವಾಗಿ ಚಾಮುಂಡಿನಗರದಲ್ಲಿ ನೀರಿನ ಸಮಸ್ಯೆ ಇದೆ. ನಮಗೆ ನೀರು ಬಿಡೋದು ಮಧ್ಯರಾತ್ರಿ 1 ಗಂಟೆ ಆಗುತ್ತೆ. ನಾವು ಅದನ್ನು ಹಿಡಿದು ಮಲಗೋ ಹೊತ್ತಿಗೆ 3 ಗಂಟೆ ಬೆಳಗಿನ ಜಾವ ಆಗುತ್ತೆ. ಇನ್ನು ಬೆಳಗ್ಗೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಸೊ ಹೀಗಾಗಿ ನಮ್ಮ ಆರೋಗ್ಯದ ಮೇಲೂ ಕೂಡ ಈ ನೀರಿನಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ ಅನ್ನುವಂಥದ್ದು ನಾವು ಆಂಟಿ ಹೇಳಿದರೆ. ಮತ್ತೊಬ್ಬರು ಹಿರಿಯ ಮತದಾರರು ನನ್ನೊಟ್ಟಿಗಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ, ಹೆಂಗಿದೆಯಮ್ಮ ಚಾಮುಂಡಿನಗರ ವಾರ್ಡ್? ವಾರ್ಡು ಚೆನ್ನಾಗೇ ಇದೆ, ನಮ್ದೇನು ಇದಿಲ್ಲ. ಏನಿದ್ರೆ ಸಮಸ್ಯೆ ಇದೆ ಅಂದ್ರೆ ನೀರಿಂದು ಸ್ವಲ್ಪ ಸಮಸ್ಯೆ ಇರುತ್ತೆ, ಅದೆಲ್ಲ ಇದೆ. ಇಂದಿರಾ ಕ್ಯಾಂಟೀನ್ ಸ್ವಲ್ಪ ಮಾಡಿಬಿಟ್ರೆ ಬಡವ್ರು ತುಂಬಾ ಇದ್ದಾರೆ, ಕೂಲಿ ಕೆಲಸ ಮಾಡಿ ಮಾಡೋರಿಗೆ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದು ನಮ್ಗಂತೂ. ನಾವು ಅದಕ್ಕೆ ಕೇಳೋದು ಅಷ್ಟೇ. ಎಸ್, ನಮಗಾಗಿ ಏನು ಬೇಡ, ಇಲ್ಲಿ ಇರ್ತಕ್ಕಂಥ ಬಡವ್ರಿಗೆ, ಯಾಕೆಂದ್ರೆ ಕೂಲಿ ಕಾರ್ಮಿಕರು ಕಾರ್ಮಿಕರು ಇರ್ತಾರಲ್ವಾ, ಅವ್ರಿಗೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ಗೆ ಅದು ಕೇಳ್ಕೊಂತೀವಿ ಅಷ್ಟೇ. ಎಸ್, ನಮಗೆ ಅಂತ ಏನು ಬೇಡ. ಇಲ್ಲಿ ಬಡ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ, ದಿನಗೂಲಿ ನೌಕರರು ಜಾಸ್ತಿ ಇದ್ದಾರೆ. ಕಡಿಮೆ ದುಡ್ಡಲ್ಲಿ ತಿಂದು ಜೀವನವನ್ನು ಮಾಡುವಂಥ ಇಂದಿರಾ ಕ್ಯಾಂಟೀನ್ ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನನ್ನೊಟ್ಟಿಗೆ ಮತ್ತೊಬ್ಬರು ಹಿರಿಯ ಮತದಾರರು ಬರ್ತಾ ಇದ್ದಾರೆ, ನಾನು ಕೂಡ ಮಾತಾಡ್ತೀನಿ, ನನ್ನ ಸಮಸ್ಯೆಯನ್ನು ಹೇಳ್ತೀನಿ ಅಂತ. ಅಮ್ಮ ಹೆಂಗಿದೆ ಚಾಮುಂಡಿನಗರ? ಚಾಮುಂಡಿನಗರದಲ್ಲಿ ಪ್ರಮುಖವಾಗಿ ಸಮಸ್ಯೆ ಏನು? ಸಮಸ್ಯೆ ಏನಿಲ್ಲ, ಇಷ್ಟು ದಿನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಕಾವೇರಿ ಗಲಾಟಲ್ಲೇ ನಮ್ಗೆ ಅದು ಸಪೋರ್ಟ್ ಮಾಡಿದ್ದಾರೆ. ಇಲ್ಲೇನಿಲ್ಲ, ಇವಾಗಲೇ 2,000 ಬಂದಿದೆ, ಅದು ಇಲ್ಲೇ ಹೆಂಗ ಹೇಳಕ್ಕಾಗಲ್ಲ. ಇಂದಿರಾ ಕ್ಯಾಂಟೀನಿಂದ ಅದು ಇಲ್ಲೇ 10 ರೂಪಾಯಿ ಒಂದು ಪ್ಲೇಟ್ ಕೊಡ್ತಂದದು, ಅದು ಇಲ್ಲೇ ಎಲ್ಲೇನ ಪಣ ಆಸ್ಪತ್ರೆಯಲ್ಲಿ ಕೂಡ ಹೆಂಗಿನ ಇಸ್ಕೊಂಡು ತಿನ್ಬೋದು, ಅದೊಂದು ಕಟ್ಟಾಗಿದ್ದು. ಇವಾಗ ನಮ್ಮ ಬಡವ್ರಿಗೂ ನೀವೆಲ್ಲ ನೋಡಿ ಸಹಾಯ ಮಾಡಿರಿ. ನಾವು ಏನು 1 ನಾள் ಕೆಲ್ಸಕ್ಕೆ ಹೋಗ್ತೀವಿ, 1 ನಾள் ಮನೆ ಕೆಲಸ, ಸೌಟ್ರಿ ಕೆಲಸ, ಯಾವುದೋ ಜೀವನ ನಡ್ಕೊಂಡು ಹೋಗ್ತೀವಪ್ಪ. ಇವಾಗ ವಯಸ್ಸಾಯಿತು, ಎಲ್ಲೇ ದೊಡ್ಡ ದೊಡ್ಡ ಇದೆಲ್ಲ ನಾವು ಕರೆಯಲ್ಲ, ಎಲ್ಲೋ ಸೌಟ್ರಿ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ನಮ್ದು ಮಗ ಇಲ್ಲ, ಗಂಡ ಇಲ್ಲ, ಯಾರಿಲ್ಲ, ಬಡವ್ರು ಎಲ್ಲಾರುಮೇ ಇರೋರು ಬಡವ್ರದ್ದ, ಯಾರೋ ಸೌಕರ್ಯಂಗಿಲ್ಲ. 2,000 ಗ್ಯಾರಂಟಿ ನಮಗೆ ಹಾಕ್ಲೇಬೋದು. 5,000 ಹೆಂಗೋ ನಿಮ್ಮ ಇಷ್ಟ, ಅದು ಫಸ್ಟ್ 2,000 ಕೊಡ್ತೀವಿ, 14 ಕೊಡಿ ಈ ಕಾಂಗ್ರೆಸ್ ಇರೋವಲ್ಲಿ, ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದ್ಸಲ. ಅದಕ್ಕೆ ನಾವು ಹೇಳಿದ್ವಿ, ಅದು ಕಟ್ಟಾಗ್ಬಿಟ್ಟೆ, ನಾವು ಎಲ್ಲಿ ಜೀವನ ಮಾಡೋಕೆ ಏನಿಲ್ವೇ, ನಮ್ಮ ಜೀವನ ಇಲ್ಲೇ. ಅದಕ್ಕೆ ನೋಡಿ ಅಲ್ಲೇರೋ ನೀವು ದೊಡ್ಡವ್ರಲ್ಲ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನೀವೆಲ್ಲ ಕೈ ಕೊಟ್ಟ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. CM ಹೆಸರೇನೋ ಗೊತ್ತು. ಎಸ್, ಮಾನ್ಯ DK ಶಿವಕುಮಾರ್ ಅವರೇ, ದಯವಿಟ್ಟು ನಮ್ಮ 2,000 ಕಿತ್ಕೋಬೇಡಿ. ಏನು ಕೊಡ್ತಾ ಇದ್ರಿ ಅದರಿಂದ ಎಷ್ಟೋ ಹೆಣ್ಣು ಮಕ್ಕಳು ಜೀವನ ಮಾಡ್ತಾ ಇದ್ದಾರೆ, ಆ ದುಡ್ಡನ್ನು ಮತ್ತೆ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಾಗಿತ್ತು ಏನು ಈ ಚಾಮುಂಡಿನಗರ ವಾರ್ಡಿನ ಸಮಸ್ಯೆ. ಇಲ್ಲಿ ಪ್ರಮುಖವಾಗಿ ನೀರು ಟೈಮಿಗೆ ಕರೆಕ್ಟಾಗಿ ಬಿಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ಎಲ್ಲರ ಒಕ್ಕೂರಿನ ಧ್ವನಿ ಏನಪ್ಪ ಅಂದರೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಡಿ ಅಂತ. ಹಾಲಿ ಶಾಸಕರಾದಂಥ ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ಈ ಜನಕ್ಕೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನುವಂಥದ್ದನ್ನು ಸ್ಯಾಂಕ್ಷನ್ ಮಾಡಿಸಿ, ನೀವು ಕೂಡ ಸಹಾಯ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಎಲ್ಲ ಮತದಾರರು ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಬೆಂಗಳೂರು ಕತೆ ವ್ಯತೆ ವಾರ್ಡಿನ ಕತೆ ವ್ಯತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಾರ್ಡ್ನೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್ಡ್ ಸುಮನ್ TV ಕನ್ನಡ.